ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಅನೇಕ ಹಾಸ್ಯ ನಟರನ್ನು ಕಂಡಿದೆ. ಅವರೆಲ್ಲರೂ ಅತ್ಯದ್ಭುತ ನಟರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತಿಗೂ ಹಾಸ್ಯ ಚಕ್ರವರ್ತಿ ಅಂದರೆ ನೆನಪಾಗೋದು ನರಸಿಂಹರಾಜು ಅವರು. ಅವರ ನಟನೆ, ಮ್ಯಾನರಿಸಮ್ ನಿಜಕ್ಕೂ ಎಂಥವರನ್ನಾದರೂ ಸೆಳೆದು ಬಿಡುತ್ತೆ. ಆದರೆ ತೆರೆ ಮೇಲೆ ಎಲ್ಲರನ್ನೂ ನಗಿಸುತ್ತಿದ್ದ ಆ ನಟನ ಜೀವನ ಹೇಗಿತ್ತು? ಅಣ್ಣವರ ಜೊತೆ ಉಂಟಾಗಿದ್ದ ಮನಸ್ತಾಪವಾದರೂ ಏನು? ಅವರ ಕಡೆಯ ದಿನಗಳು ಹೇಗಿದ್ವು? ಅದೆಲ್ಲವನ್ನೂ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಗಬೇಕು, ನಗಿಸಬೇಕು, ಇದೇ ನನ್ನ ಧರ್ಮ. ನಗಲಾರೆ ಅಳುವೆ ಎಂದರೆ ಅದು ನಿನ್ನ ಕರ್ಮ. ಇದು ದಿವಂಗತ ಹಾಸ್ಯ ನಟ ನರಸಿಂಹರಾಜು ಅವರ ಥಿಯರಿ. ಇವತ್ತಿಗೂ ಆವತ್ತಿಗೂ ಹಾಸ್ಯ ನಟರು ಅಂತ ಕೇಳಿದಾಕ್ಷಣ ನರಸಿಂಹರಾಜು ಅವರ ಒಂದು ಹಾಸ್ಯದ ಝಲಕ್ ಕಣ್ಣ ಮುಂದೆ ಹಾಗೆ ಬಂದು ಹೋಗುತ್ತೆ. ಅದೆಂಥ ನಟನೆ, ಅದೆಂಥ ಮ್ಯಾನರಿಸಮ್, ಅದೆಂತಹ ಬಾಡಿ ಲ್ಯಾಂಗ್ವೇಜ್ ಅಲ್ವಾ? ಇವರನ್ನ ನೋಡಿದ್ರೇನೆ ನಗು ಉಕ್ಕಿ ಬರುತ್ತೆ. ಕೃಶವಾದ ದೇಹ, ಉಬ್ಬಿದ ಹಲ್ಲು, ಒಂದು ರೀತಿಯಾದ ವಿಶಿಷ್ಟವಾದ ಧ್ವನಿ. ಇವರು ತೆರೆ ಮೇಲೆ ಬಂದರೆ ಸಾಕು, ಪ್ರೇಕ್ಷಕರು ಸೀಟಿನ ತುದಿಗೆ ಬಂದು ಕುಳಿತುಕೊಳ್ತಿದ್ರು. ಇವರ ಪ್ರತಿಯೊಂದು ಹಾಸ್ಯ ದೃಶ್ಯಕ್ಕೂ ಚಪ್ಪಾಳೆ, ಶಿಳ್ಳೆ ಬರ್ತಿತ್ತು. ನಾಯಕ ನಟನಿಗೆ ಸರಿ ಸಮಾನವಾಗಿ ಇವರಿಗೂ ಸಿನಿಮಾದಲ್ಲಿ ಚಾನ್ಸ್ ಸಿಗ್ತಿತ್ತು. ಅದೆಷ್ಟು ನಿರ್ಮಾಪಕರು ಹಾಗೂ ನಿರ್ದೇಶಕರು ನರಸಿಂಹರಾಜು ಅವರ ಕಾಲ್ ಶೀಟ್ ಸಿಕ್ಕ ಬಳಿಕವಷ್ಟೇ ನಾಯಕನ ಬಳಿ ಹೋಗ್ತಾ ಇದ್ರು. ಅವತ್ತಿನ ನಾಯಕರು ಅಷ್ಟೇ ಹಾಸ್ಯ ನಟರು ಯಾರಿದ್ದಾರೆ ಅಂತ ನಿರ್ಮಾಪಕರು ಹಾಗೂ ನಿರ್ದೇಶಕರನ್ನ ಕೇಳ್ತಿದ್ರು. ಅಷ್ಟೊಂದು ಬೇಡಿಕೆಯ ಹಾಸ್ಯ ನಟರಾಗಿದ್ರು ನರಸಿಂಹರಾಜು. ನರಸಿಂಹರಾಜು ಅವರ ಶಿಸ್ತಿಗೆ ಒಲಿದಿತ್ತು ಯಶಸ್ಸು. ನರಸಿಂಹರಾಜು ಅವರಿದ್ರೆ ಚಿತ್ರ ಸಕ್ಸಸ್ ಅನ್ನೋದನ್ನ ಇವರು ಕಾಪಾಡಿಕೊಂಡು ಬಂದಿದ್ರು. ಅದು ಕೂಡ 1 ವರ್ಷ 2 ವರ್ಷವಲ್ಲ, ಸುಮಾರು 2.5 ಶತಮಾನಗಳ ಕಾಲ ಅದನ್ನ ಉಳಿಸಿಕೊಂಡು ಬಂದಿದ್ರು. ನಿಮಗೆ ಗೊತ್ತಿದೆಯೋ ಇಲ್ಲವೋ, ಅವರು ತೆಲುಗು ಮನೆತನದವರು. ಹಳ್ಳಿಯಲ್ಲಿ ಹುಟ್ಟಿದ ಸಾಮಾನ್ಯ ಪೊಲೀಸ್ ಪೇದೆಯೊಬ್ಬರ ಮಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ಮಾತ್ರ ರೋಚಕ. ಹಾಗಂತ ನರಸಿಂಹರಾಜು ಅವರು ಸೀದಾ ಸಿನಿ ರಂಗಕ್ಕೆ ಬಂದವರಲ್ಲ, ನಾಟಕ ರಂಗದಲ್ಲಿ ಪಳಗಿದವರು. ಅಷ್ಟಕ್ಕೂ ಇವರನ್ನ ಬಣ್ಣದ ಬದುಕಿಗೆ ಕೈ ಹಿಡ್ಕೊಂಡು ಕರೆತಂದವರು ಇವರ ಚಿಕ್ಕಪ್ಪ. ಅವರು ಅದಾಗಲೇ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರಿಂದ ನರಸಿಂಹರಾಜು ನಾಟಕ ರಂಗಕ್ಕೆ ಪ್ರವೇಶ ಮಾಡಿದ್ರು. ರಕ್ತದಲ್ಲೇ ಬಂದಿತ್ತು ನಟನೆಯ ಕಲೆ. ನರಸಿಂಹರಾಜು ಹುಟ್ಟಿದ್ದು ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ರಾಮರಾಜು ಮತ್ತು ವೆಂಕಟ ಲಕ್ಷ್ಮಮ್ಮನವರ ಮಗನಾಗಿ 1926 ಜುಲೈ 24ರಂದು ಜನಿಸ್ತಾರೆ. ತಿಪಟೂರು ತಾಲೂಕಿನ ಹಾಲ್ಕುರಿಕೆಯಲ್ಲಿ ಇವರ ತಂದೆಯ ವಂಶಸ್ಥರಿದ್ರು. ಆದರೂ ಅಲ್ಲಿಂದ ತಿಪಟೂರಿಗೆ ಬಂದರು. ಇವರ ತಂದೆಯವರಿಗೆ ತನ್ನ ಮಗನನ್ನ ತುಂಬಾ ಓದಿಸಬೇಕು ಅನ್ನೋ ಆಸೆ ಇತ್ತು. ಆದರೆ ನರಸಿಂಹರಾಜು ಅವರ ಚಿಕ್ಕಪ್ಪ ರಂಗಭೂಮಿ ಕಲಾವಿದರಾದ ಲಕ್ಷ್ಮೀಪತಿ ರಾಜು ಅವರು ತಮ್ಮೊಂದಿಗೆ ಕರೆದುಕೊಂಡು ಬಂದರು. CB ಮಲ್ಲಪ್ಪನವರ ನಾಟಕ ಕಂಪನಿಯಲ್ಲಿ ಬಾಲನಟನಾಗಿ ನರಸಿಂಹರಾಜು ರಂಗ ಪ್ರವೇಶವನ್ನು ಮಾಡಿದ್ರು. ಅಲ್ಲಿಂದ ನರಸಿಂಹರಾಜು ಮತ್ತೆ ಹಿಂದಿರುಗಿ ನೋಡಲಿಲ್ಲ. ಕಷ್ಟಗಳ ಹಾದಿಯಲ್ಲೇ ನಡೆಯುತ್ತಾ ಬೆಳೆಯುತ್ತಾ ಗುಬ್ಬಿ ವೀರಣ್ಣನವರ ಕಂಪನಿಯ ಬೇಡರ ಕಣ್ಣಪ್ಪ ನಾಟಕದ ಪೂಜಾರಿಯ ಮಗ ಕಾಶಿಯ ಪಾತ್ರದಲ್ಲಿ ಮಿಂಚಿದ್ರು. ಇದಕ್ಕೂ ಮುಂಚೆ ಕೆ ಹಿರಣ್ಣಯ್ಯನವರ ಮಿತ್ರ ಮಂಡಳಿಯನ್ನ ಒಳಗೊಂಡಂತೆ ಅನೇಕ ನಾಟಕ ಕಂಪನಿಗಳಲ್ಲಿ ದುಡಿತಾರೆ. ಆದರೆ ಬೇಡರ ಕಣ್ಣಪ್ಪ ನಾಟಕದ ಪಾತ್ರವು ಚಲನಚಿತ್ರ ಲೋಕದ ಪ್ರವೇಶಕ್ಕೆ ಕಾರಣವಾಯಿತು. ಇದೇ ಹೆಸರಿನ ಚಿತ್ರದಲ್ಲಿ ರಾಜಕುಮಾರ್ ಅವರು ನಾಯಕನ ಪಾತ್ರವನ್ನು ಮಾಡ್ತಾರೆ. ಇಬ್ಬರೂ ಕೂಡ ಒಟ್ಟಿಗೆ ಕನ್ನಡ ಚಿತ್ರರಂಗದ ಪ್ರಮುಖ ಪಯಣವನ್ನು ಆರಂಭಿಸಿ ತಮ್ಮದೇ ಛಾಪು ಮೂಡಿಸ್ತಾರೆ. ಇಲ್ಲಿಂದ ಶುರುವಾಯಿತು ಹಾಸ್ಯ ನಟನ ಬ್ಯಾಡ್ ಲಕ್. ಇವರು ಪಾತ್ರ ಮಾಡ್ತಾರೆ ಅಂದರೆ ಸಾಕು, ಜನರು ಕಿಕ್ಕಿರಿದು ಸೇರ್ತಿದ್ರು. ಇದರಿಂದ ನಾಟಕ ಕಂಪನಿ ಮಾಲೀಕರಿಗೆ ನರಸಿಂಹರಾಜು ಅಂದರೆ ಎಲ್ಲಿಲ್ಲದ ಪ್ರೀತಿ. ಹೀಗಿರುವಾಗಲೇ ಹಲವು ನಾಟಕ ಕಂಪನಿಗಳನ್ನು ಸುತ್ತಿದ್ರು. ಬಳಿಕ ತಮ್ಮದೇ ಆದ ಕರ್ನಾಟಕ ನಾಟಕ ಸಭಾ ಅನ್ನೋ ಕಂಪನಿಯನ್ನ ಆರಂಭಿಸ್ತಾರೆ. ಇದು ಕೇವಲ ಕೆಲ ದಿನಗಳ ಕಾಲ ನಡೀತಷ್ಟೇ. ಆದರೆ ಇದರಿಂದ ಕೈ ಸುಟ್ಟುಕೊಳ್ಬೇಕಾಗತ್ತೆ. ಕಂಪನಿ ಲಾಸ್ ಆದ ಮೇಲೆ ಅದನ್ನ ಮುಚ್ಚಿ ಬೇರೆ ಬೇರೆ ಕಂಪನಿಗಳತ್ತ ಹೊರಟರು. ಮೊದಲಿಗೆ ರಾಮ ಲಕ್ಷ್ಮಣ, ಭರತ, ಹೀಗೆ ಇಂತಹ ಪಾತ್ರಗಳನ್ನ ಮಾಡ್ತಿದ್ರು. ಆದರೆ ಮುಂದಿನ ದಿನದಲ್ಲಿ ಹಾಸ್ಯ ಪಾತ್ರಕ್ಕೆ ಒಗ್ಗಿಕೊಂಡ್ರು. ಹಾಸ್ಯ ಪಾತ್ರಗಳಲ್ಲಿ ಮಿಂಚುತ್ತಿದ್ದ ಇವರನ್ನ ಕೈ ಹಿಡಿದಿದ್ದು ಶಿವ ಮೆಚ್ಚಿದ ಕಣ್ಣಪ್ಪ ನಾಟಕದ ಕಾಶಿಯ ಪಾತ್ರ. ಇವರ ನಟನೆ ಎಲ್ಲೆಡೆ ಮನೆ ಮಾತಾಗಿ ಹೋಯಿತು. ಇವರ ಬಗ್ಗೆ ತಿಳಿದ ಗುಬ್ಬಿ ವೀರಣ್ಣನವರು ತಮ್ಮ ನಾಟಕ ಕಂಪನಿಗೆ ಇವರನ್ನ ಸೇರಿಸಿಕೊಳ್ತಾರೆ. ಇಲ್ಲಿಂದ ಇವರ ವೃತ್ತಿ ಜೀವನಕ್ಕೆ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು. ಅಂದಿನ ಕಾಲಕ್ಕೆ ದೊಡ್ಡ ತೆರಿಗೆ ಪಾವತಿಸಿದ್ದ ಹಾಸ್ಯ ನಟ.
ನರಸಿಂಹರಾಜು ಸಿನಿಮಾಗೆ ಎಂಟ್ರಿ ಕೊಟ್ಟ ಪ್ರಾರಂಭದಲ್ಲಿ ಪೌರಾಣಿಕ, ಐತಿಹಾಸಿಕ ಪಾತ್ರಗಳಲ್ಲೇ ಹೆಚ್ಚು ಕಾಣಿಸಿಕೊಳ್ತಿದ್ರು. ಆದರೆ ಕನ್ನಡ ಸಿನಿ ರಂಗ ಯಾವಾಗ ಸಾಮಾಜಿಕ ಕಥೆಗಳನ್ನು ಆಧರಿಸಿ ನಿರ್ಮಾಣವಾಗಲು ಶುರುವಾಯಿತೋ ಆಗ ನರಸಿಂಹರಾಜು ಕೂಡ ಅಂತಹ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳತೊಡಗಿದ್ರು. ತಮ್ಮ ನಟನೆ, ಹಾವಭಾವ, ವೃತ್ತಿಗೆ ತಕ್ಕಂತೆ ಸುಲಭ ಹಾಗೂ ವೇಗವಾಗಿ ಬದಲಾಯಿಸಿಕೊಂಡು ಬೆಳೆದ ರೀತಿಯೇ ನಿಜಕ್ಕೂ ಅಚ್ಚರ. ಇನ್ನು ಇವರ ಕಾಮಿಡಿ ಟೈಮಿಂಗ್ ಹಾಗೂ ಪಂಚ್ ಡೈಲಾಗ್ ಹೇಳುವ ರೀತಿ ಸಿನಿಮಾ ಪ್ರೇಕ್ಷಕರನ್ನ ಅಕ್ಷರಶಃ ಮೋಡಿ ಮಾಡಿತು. ನಟ ನರಸಿಂಹರಾಜು ಅವರಿಗಾಗಿಯೇ ಸಿನಿಮಾ ಮಾಡುವ, ಅವರ ಅಭಿಮಾನಿಯಾಗಿ ಅವರನ್ನ ಆರಾಧಿಸುವ ಬಹಳಷ್ಟು ಪ್ರೇಕ್ಷಕರು ಅಂದೂ ಇದ್ರು ಎಂಬುದು ದೊಡ್ಡ ರಹಸ್ಯವೇನಲ್ಲ. ಅಂದಿನ ಕಾಲದಲ್ಲೇ ನಟ ನರಸಿಂಹರಾಜು ಅವರು ಟ್ಯಾಕ್ಸ್ ಕಟ್ಟುವ ಕಲಾವಿದರು ಎಂಬ ಹೆಗ್ಗಳಿಕೆ ಪಡೆದಿದ್ರು. ಅಣ್ಣಾವರ ಜೊತೆ ಕಿತ್ತಾಡಿಕೊಂಡ ನರಸಿಂಹರಾಜು. ಸಿನಿಮಾಗಳಲ್ಲಿ ನರಸಿಂಹರಾಜು ಇದ್ದಾರೆ ಅಂದ್ರೆ ಸಾಕು, ಪ್ರೇಕ್ಷಕರು ಸಾಲುಗಟ್ಟಿ ಬರ್ತಿದ್ರು. ಮತ್ತೊಂದು ವಿಷಯ ಅಂದ್ರೆ ಇವರು ಹಾಗೂ ಅಣ್ಣಾವರ ಕಾಂಬಿನೇಷನ್ ಸಿನಿಮಾಗಳು. ರಾಜ್ಕುಮಾರ್ ಅವರಿಗೆ ಪ್ರೇಕ್ಷಕರು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿದ್ರೋ ನರಸಿಂಹರಾಜು ಅವರಿಗೂ ಕೊಡ್ತಿದ್ರು. ಹೀಗೆ ಇಬ್ಬರು ನಟರು ಒಟ್ಟಾಗಿಯೇ ಅಭಿನಯಿಸುತ್ತಾ ಇಬ್ಬರು ಒಟ್ಟಾಗಿಯೇ ಬಾನೆತ್ತರಕ್ಕೆ ಬೆಳೆದು ನಿಂತರು. ಆದರೂ ಅಣ್ಣವರಿಗಿಂತ ಬೇಗನೆ ಶತಕ ಪೂರೈಸಿದ್ರು. ಅಂದರೆ ರಾಜ್ಕುಮಾರ್ ಅವರಿಗಿಂತಲೂ ಬೇಗನೆ 100 ಚಿತ್ರಗಳಲ್ಲಿ ನಟಿಸಿದ ಖ್ಯಾತಿಗೆ ಪಾತ್ರರಾದರು. ಅಂದಹಾಗೆ 100 ಸಿನಿಮಾ ಅಂದಾಕ್ಷಣ ಮತ್ತೊಂದು ವಿಚಾರ ನೆನಪಿಗೆ ಬರುತ್ತೆ. ಅದೇನೆಂದರೆ ಸಿನಿಮಾಗಳಲ್ಲಿ ವಿನೋದ ಮತ್ತು ವಿಷಾದಗಳು ಒಗ್ಗೂಡಿದ ಪಾತ್ರಗಳನ್ನು ನರಸಿಂಹರಾಜು ನಿರ್ವಹಿಸಿದ್ರು. ಅದರಲ್ಲಿ ಒಂದು ಇವರ 100ನೇ ಚಿತ್ರ ನಕ್ಕರೆ ಅದೇ ಸ್ವರ್ಗ. ಎರಡನೆಯದ್ದು ಅವರದೇ ನಿರ್ಮಾಣದ ಪ್ರೊಫೆಸರ್ ಹುಚ್ಚುರಾಯ. ಈ 2 ಚಿತ್ರಗಳಲ್ಲಿ ನರಸಿಂಹರಾಜು ತಮ್ಮ ಅಭಿನಯದ ಸಾಮರ್ಥ್ಯವನ್ನು ಸಮಾನವಾಗಿ ದಾಖಲಿಸಿದ್ದಾರೆ. ನರಸಿಂಹರಾಜು ಅಂದರೆ ವಿನೋದ ಕಲಾವಿದ ಅಂತಾನೆ ಬ್ರ್ಯಾಂಡ್ ಆದವರು. ತಮ್ಮ ಮಗನ ಸಾವಿನಿಂದ ಕುಸಿದು ಹೋದ ಕಲಾವಿದ. ಒಮ್ಮೆ ಹೀಗೆ ಬ್ರ್ಯಾಂಡ್ ಆಗಿಬಿಟ್ಟರೆ ಇತರೆ ಆಯಾಮದ ಪಾತ್ರಗಳು ಅರಸಿ ಬರಲ್ಲ. ಆದರೆ 100ನೇ ಚಿತ್ರದಲ್ಲಿ ವಿನೋದಾತ್ಮಕ ಪಾತ್ರವೇ ವಿಷಾದದ ಆಯಾಮಕ್ಕೆ ಹೊರಡಿತು. ನರಸಿಂಹರಾಜು ಚಾರ್ಲಿ ಚಾಪ್ಲಿನ್ ಅವರನ್ನ ನೆನಪಿಗೆ ಬರುವಂತೆ ತಮ್ಮದೇ ಸ್ವತಂತ್ರ ಶೈಲಿಯಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಪ್ರೊಫೆಸರ್ ಹುಚ್ಚುರಾಯ ಚಿತ್ರವನ್ನ ಸ್ವತಃ ನಿರ್ಮಿಸ್ತಾರೆ. ಅದು ಕೂಡ 1971ರ ಫೆಬ್ರವರಿ 28ರಂದು ರಸ್ತೆ ಅಪಘಾತಕ್ಕೆ ಬಲಿಯಾದ ತಮ್ಮ ಮಗ ಶ್ರೀಕಾಂತ್ ಹೆಸರಿನಲ್ಲಿ ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಆರಂಭಿಸಿ ಈ ಸಿನಿಮಾವನ್ನು ನಿರ್ಮಿಸ್ತಾರೆ. ಅದರಲ್ಲಿ ತಾವೇ ನಾಯಕರಾಗಿಯೂ ಅಭಿನಯಿಸ್ತಾರೆ. ಈ ಚಿತ್ರದಲ್ಲಿ ವಿನೋದ ಮತ್ತು ವಿಷಾದ ಒಂದಾಗಿದೆ. ಹಾಗೆ ನೋಡಿದರೆ ನರಸಿಂಹರಾಜು ಅವರ ಬದುಕೆ ವಿನೋದ ಮತ್ತು ವಿಷಾದಗಳಿಂದ ಕೂಡಿತ್ತು. ಮೇಲೆ ನಗು, ಒಳಗೆ ಅಳು. ಅಣ್ಣವರು ಹಾಗೂ ನರಸಿಂಹರಾಜು ಅವರ ಕಾಂಬಿನೇಷನ್ ಅವತ್ತಿನ ಮಟ್ಟಿಗೆ ಸಿಕ್ಕಾಪಟ್ಟೆ ಯಶಸ್ವಿಯಾಗೋಗಿತ್ತು. ಆದರೆ ಅದ್ಯಾರ ಕಣ್ಣು ಬಿತ್ತೋ ಏನೋ ಇವರಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡ್ತು. ರಾಜ್ಕುಮಾರ್ ಚಿತ್ರದಲ್ಲಿ ನರಸಿಂಹರಾಜು ನಿರ್ವಹಿಸಬಹುದಾಗಿದ್ದಂತಹ ಪಾತ್ರಗಳಲ್ಲಿ ದ್ವಾರಕೀಶ್ ಕಾಣಿಸಿಕೊಳ್ಳತೊಡಗಿದ್ರು. ಇದಕ್ಕೆ ರಾಜ್ ಮತ್ತು ನರಸಿಂಹರಾಜ್ ಅವರ ನಡುವೆ ಎದ್ದಂತಹ ಮನಸ್ತಾಪ ಅನ್ನೋ ಮಾತುಗಳು ಕೇಳಿಬರೋಕೆ ಶುರುವಾದವು. ನರಸಿಂಹರಾಜು ಅದೆಂತಹ ಮುಂಗೋಪಿ ಗೊತ್ತಾ? ಅಷ್ಟಕ್ಕೂ ಅದೇನಾಯ್ತು ಅನ್ನೋದನ್ನ ಈಗ ಹೇಳ್ತೀವಿ ಕೇಳಿ. ಅದು BR ಪಂತುಲು ಅವರು ಕಷ್ಟದಲ್ಲಿದ್ದ ಕಾಲ. ಶ್ರೀಕೃಷ್ಣ ದೇವರಾಯ ಸಿನಿಮಾ ತೆರೆ ಕಂಡು ಕೆಲ ತಿಂಗಳು ಕಳೆದಿದ್ವು. ಅವತ್ತೊಂದಿನ ನರಸಿಂಹರಾಜು ಅವರು ಅಣ್ಣವರಿಗೆ ಫೋನ್ ಮಾಡ್ತಾರೆ. ನೋಡು, ತಮಿಳಿನ ಚಂದ್ರಬಾಬು ಮಾಡಿದ್ದ ಒಂದು ಸಿನಿಮಾವನ್ನ ಕನ್ನಡದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಚಂದ್ರಬಾಬು ಪಾತ್ರವನ್ನ ನರಸಿಂಹರಾಜು ಮಾಡ್ತಾನೆ. ನೀನು ಬೇರೆ ಪಾತ್ರಕ್ಕೆ ಡೇಟ್ಸ್ ಕೊಡು ಅಂತ ಕೇಳಿದ್ರಂತೆ. ಆಗ ಅಣ್ಣವರು, ಅಯ್ಯೋ ಸಾರ್, ನಿಮಗೆ ಇಲ್ಲ ಅನ್ನೋಕ್ಕಾಗತ್ತಾ ಹೇಳಿ. ಆದರೆ ನೀವು ಹೇಳೋ ಸಿನಿಮಾದಲ್ಲಿ ಚಂದ್ರಬಾಬು ಪಾತ್ರಕ್ಕೆ ಪ್ರಾಮುಖ್ಯ. ನನಗೆ ಬೇರೆ ಕಥೆ ನೋಡಿ ಸಾರ್ ಅಂದ್ರಂತೆ. ಆಗ ಸಿಟ್ಟು ಮಾಡಿಕೊಂಡ ಪಂತಲು ನನಗೆ ಈ ರೀತಿ ಹೇಳ್ತೀಯಾ ಅಂತ ಫೋನ್ ಕಟ್ ಮಾಡಿದ್ರಂತೆ. ನಂತರದ ದಿನಗಳಲ್ಲಿ ನರಸಿಂಹರಾಜು ಮುನಿಸಿಕೊಂಡಿದ್ದು ಮನವರಿಕೆಯಾಯಿತು. ಅವರು ಅಣ್ಣವರು ಎದುರಿಗೆ ಸಿಕ್ಕಿದ್ರೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿಸ್ತಿರಲಿಲ್ಲ. ಇಬ್ಬರ ನಡುವೆ ಮಾತೇ ನಿಂತು ಹೋಯಿತು. ಇದಾಗಿ ಕೆಲ ವರ್ಷಗಳ ನಂತರ ರಾಜ್ಕುಮಾರ್ ಅವರೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನರಸಿಂಹರಾಜು ಅವರನ್ನು ತಡೆದು ಕಾರಣ ಕೇಳಿಬಿಟ್ರು. ಅಲ್ರಿ ನರಸಿಂಹರಾಜು, ಯಾಕ್ರಿ ನನ್ನ ಮೇಲೆ ಮುನಿಸು, ಯಾಕ್ರಿ ಮಾತು ಬಿಟ್ಟಿದ್ದೀರಾ ಅಂತ ಒಂದೇ ಉಸಿರಲ್ಲಿ ಕೇಳಿದ್ರಂತೆ. ಆಗ ನರಸಿಂಹರಾಜು, ನನಗೆ ಸ್ಕೋಪ್ ಇರೋ ಸಿನಿಮಾದಲ್ಲಿ ನಟಿಸೋದಿಲ್ಲ ಅಂದ್ಯಂತೆ, ನಮ್ಮ ಸ್ನೇಹ ಏನಾಯಿತು ಅಂತ ಪ್ರಶ್ನೆ ಮಾಡಿದ್ರಂತೆ. ರಾಜ್ಕುಮಾರ್ ಅವರಿಗೆ ತಮ್ಮ ಮಾತು ತಪ್ಪು ರೀತಿಯಲ್ಲಿ ತಲುಪಿದ್ದು ಗೊತ್ತಾಗಿ ನಡೆದದೆಲ್ಲ ವಿವರಿಸಿದ್ರಂತೆ. ಆಗ ಇಬ್ಬರು ಮತ್ತೆ ಒಂದಾದರು. 1954ರಿಂದ 1979ರ ನಡುವೆ ನರಸಿಂಹರಾಜು ಬರೋಬ್ಬರಿ 250 ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಅವರನ್ನು ಕನ್ನಡ ಚಿತ್ರರಂಗ ಹಾಸ್ಯ ಚಕ್ರವರ್ತಿ ಎಂದೇ ಬಿರುದು ನೀಡಿ ಗೌರವಿಸಿದೆ. ಅಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಭಾವನೆಗಿಂತ ನಟ ನರಸಿಂಹರಾಜು ಅವರ ಸಂಭಾವನೆಯೇ ಜಾಸ್ತಿ ಇತ್ತು. ಅಷ್ಟರ ಮಟ್ಟಿಗೆ ಅವರು ಸ್ಟಾರ್ ನಟರಾಗಿದ್ದರು. ಕೆಲವೊಂದು ಚಿತ್ರಗಳಿಗೆ ಆಗಿನ ಕಾಲದಲ್ಲೇ 500ರಿಂದ 1000 ರೂಪಾಯಿ ಪಡಿತಿದ್ರು.
ನಟ ನರಸಿಂಹರಾಜು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ಕಾಲದಲ್ಲಿಯೇ ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೆ ಕೊಂಡೊಯ್ದಿದ್ದವರು. ಆ ಕಾಲದಲ್ಲೇ ಕನ್ನಡದ ಉಳಿದೆಲ್ಲ ನಟರಿಗಿಂತ ಖ್ಯಾತಿಯನ್ನು ಪಡೆದಿದ್ದರು. ಕನ್ನಡ ಮಾತ್ರವಲ್ಲದೆ ಹಿಂದಿಯ ಚೋರಿ ಚೋರಿ ಅನ್ನೋ ಚಿತ್ರದಲ್ಲಿ ನಟಿ ನರ್ಗಿಸ್ ಜೊತೆ ನಟನೆ ಮಾಡಿದರು. ಅಂದರೆ ಬಾಲಿವುಡ್ನಲ್ಲೂ ಅವರ ಕೀರ್ತಿ ಹಬ್ಬಿತ್ತು. ವಿಧಿಯಾಟಕ್ಕೆ ಕಣ್ಮರೆಯಾದ ಹಾಸ್ಯ ನಟ. ಇನ್ನು ನರಸಿಂಹರಾಜು ಅವರಿಗೆ ಕುಟುಂಬ ಅಂದರೆ ಎಲ್ಲಿಲ್ಲದ ಪ್ರೀತಿ. ಒಂದು ದಿನ ಬಿಡುವು ಸಿಕ್ಕಿದ್ರೂ ಸಾಕು, ಕುಟುಂಬ ಸಮೇತ ಎಲ್ಲಿಗಾದರೂ ಹೋಗಿ ಕಾಲ ಕಳೆದುಕೊಂಡು ಬರ್ತಿದ್ರು. ಹೀಗಿದ್ದ ಇವರಿಗೆ ಮಗನ ವಿಚಾರದಲ್ಲಾದ ನೋವು ಕೊನೆಯವರೆಗೂ ಬಾಧಿಸಿಬಿಡ್ತು. ಅಷ್ಟಕ್ಕೂ ಏನಾಯ್ತಂದ್ರೆ, ಅವರ ಮೊದಲ ಮಗ ಶ್ರೀಕಾಂತ್ 6-7 ವರ್ಷದವನಿದ್ದಾಗ ಸಾಗರದಲ್ಲಿ ಬೇಡರ ಕಣ್ಣಪ್ಪ ನಾಟಕ ನಡೀತಿತ್ತು. ಆಟವಾಡ್ತಾ ಹಾಗೆ ಹೋಗಿ ಕೆಂಡ ಮುಟ್ಟಿ 2 ಕೈಗಳಿಗೂ ಗಂಭೀರ ಗಾಯ ಮಾಡಿಕೊಂಡ. ಇದಕ್ಕೆ ನರಸಿಂಹರಾಜು ಚಿಕಿತ್ಸೆಯನ್ನು ಕೊಡಿಸೋಕೆ ಸಾಕಷ್ಟು ಕಷ್ಟಪಟ್ಟರು. ಅಂದಿನ ಕಾಲಕ್ಕೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸಿದರು. ಆದರೂ ಸರಿ ಹೋಗಲಿಲ್ಲ. ಹಾಗೂ ಹೀಗೂ ಮಗನನ್ನು ನೋಡಿಕೊಂಡಿದ್ರು. ಆದರೆ 1971ರಲ್ಲಿ ಮಗನ ವಿಚಾರದಲ್ಲಿ ದುರಂತ ನಡೆದೇ ಹೋಯಿತು. ಅಪಘಾತವೊಂದರಲ್ಲಿ ಶ್ರೀಕಾಂತ್ ತೀರಿಕೊಂಡ. ಈ ನೋವಿನಿಂದ ಇವರು ಆಚೆ ಬಾರಲೇ ಇಲ್ಲ. ಇದಾದ 8 ವರ್ಷಗಳ ನಂತರ ಅಂದರೆ 1979ರಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ನಿಧನರಾದರು. ಆಗ ಅವರ ವಯಸ್ಸು ಬರೀ 55 ವರ್ಷವಷ್ಟೇ. ಆದರೆ ಅಷ್ಟರಲ್ಲಾಗಲೇ ಅವರು ಬಹಳಷ್ಟು ನಾಟಕಗಳು ಹಾಗೂ ಸಿನಿಮಾಗಳಲ್ಲಿ ನಟಿಸಿದರು. ಅವರು ಗಳಿಸಿರುವ ಜನಪ್ರಿಯತೆಯಂತೂ ಜಗತ್ತು ಈವರೆಗೂ ಅಳಿಸಲಾಗದ ದಾಖಲೆ ಅಂತಾನೆ ಹೇಳಬಹುದು. ನರಸಿಂಹರಾಜು ಅವರು ಯಾರ ಬಗ್ಗೆಯೂ ಎಲ್ಲಿಯೂ ಒಂದೇ ಒಂದು ಹಗುರವಾದ ಮಾತನಾಡಿದವರಲ್ಲ. ಸುಮಾರು 5 ದಶಕಕ್ಕೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ನರಸಿಂಹರಾಜು. ಅವರು ಇವತ್ತು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಪಾತ್ರಗಳು ನಮ್ಮೊಂದಿಗೆ ಜೀವಂತ. ಅವರ ನಟನೆ ಎಂಥವರನ್ನಾದರೂ ನಗಿಸದೇ ಇರದು. ಇವಿಷ್ಟು ನರಸಿಂಹರಾಜ್ ಅವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.